ಇವತ್ತು ಏನು ಪೂಜೆ ಅಂದರೆ ನನ್ನ ಮಗನಿಗೆ ಅನ್ನಪ್ರಾಸನ ಮಾಡಿಸ್ತಾ ಇದ್ದೀವಿ. ಹಾಗೆ ತುಂಬ ಜನ ಕೇಳ್ತಿದ್ರಿ ಮಗನಿಗೆ ಎಷ್ಟು ತಿಂಗಳು ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಮನೆಯವರು ಪಂಚೆ ಹಾಕ್ಬಿಟ್ಟಿದ್ದಾರೆ. ಅವರಿಗೆ ತುಂಬಾ ಇಷ್ಟ ಅಂತೆ ಪಂಚೆ ಹಾಕೋದು. ಆದರೆ ಅವ್ರಿಗೆ ಸರಿಯಾಗಿ ಉಟ್ಕೊಳ್ಳೋಕ್ಕೆ ಬರಲ್ಲ. ಆದರೂ ಕಷ್ಟದಲ್ಲಿ ಓಡಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಒಂದು ಪೂಜೆ ಮಾಡಿಸೋದಿತ್ತು. ಸೊ ಹಾಗಾಗಿ ರಾಘವೇಂದ್ರ ಮಠಕ್ಕೆ ಬಂದಿದ್ದೆ. ಅವತ್ತು ಗುರುವಾರ ಆಗಿರೋದ್ರಿಂದ ಈ ಥರ ಒಂದು ಅಂಗಡಿ ಇಟ್ಕೊಂಡಿದ್ರು. ಗುರುವಾರ ಮಾತ್ರ ಈ ಥರ ಒಂದು ಶಾಪ್ ಇಟ್ಕೊಂಡಿರ್ತಾರೆ. ನಾನು ಹಾಸನಲ್ಲಿರೋ ರಾಘವೇಂದ್ರ ಮಠಕ್ಕೆ ಬಂದಿದ್ದೆ. ಬಟ್ ನಾನು ಪೂಜೆ ಮಾಡಿಸೋದಿದ್ದು ಶಂಕರ ಮಠದಲ್ಲಿ. ನನಗೆ ಇಷ್ಟು ವರ್ಷ ಹಾಸನಲ್ಲಿದ್ದರೂ ಗೊತ್ತಿರಲಿಲ್ಲ ಶಂಕರ ಮಠ ಬೇರೆ ರಾಘವೇಂದ್ರ ಮಠ ಬೇರೆ ಅಂತ. ಅವೆರಡು ಒಂದೇ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅವತ್ತು ಅಲ್ಲಿಗೆ ಹೋದ್ಮೇಲೆ ನಂಗೆ ಗೊತ್ತಾಗಿತ್ತು ಇವತ್ತು ಪೂಜೆ ಮಾಡಿಸೋದಿತ್ತು. ಸೊ ಹಾಗಾಗಿ ನೆನ್ನೆನೇ ಹೋಗಿ ಎಲ್ಲ ಕೇಳ್ಕೊಂಡ್ಬಿಟ್ಟು ಬಂದಿದ್ದೆ. ಏನೇನು ಬೇಕು ಬೇಡ ಎಷ್ಟು ಗಂಟೆಗೆ ಬರೋದು ಅಂತ ಹೇಳ್ಬಿಟ್ಟು. ಸೊ ಐನರ್ ಯಾವ ಟೈಮಿಗೆ ಕೊಟ್ಟಿದ್ರು ಆ ಟೈಮಿಗೆ ನಾನು ನನ್ನ ಮಗ ನಮ್ಮ ಮನೆಯವರು ಹೊರಡ್ತಾ ಇದ್ವಿ. ನನ್ನ ಮಗಳು ಸ್ಕೂಲಿಗೆ ಹೋಗಿರೋದ್ರಿಂದ ಅವಳನ್ನ ಏನು ಕರ್ಕೊಂಡು ಬಂದಿಲ್ಲ. ಇವತ್ತು ಏನು ಪೂಜೆ ಅಂದರೆ ನನ್ನ ಮಗನಿಗೆ ಅನ್ನಪ್ರಾಸನ ಮಾಡಿಸ್ತಾ ಇದ್ದೀವಿ. ಹಾಗೆ ತುಂಬ ಜನ ಕೇಳ್ತಿದ್ರಿ ಮಗನಿಗೆ ಎಷ್ಟು ತಿಂಗಳು ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಮನೆಯವರು ಪಂಚೆ ಹಾಕ್ಬಿಟ್ಟಿದ್ದಾರೆ. ಅವರಿಗೆ ತುಂಬಾ ಇಷ್ಟ ಅಂತೆ ಪಂಚೆ ಹಾಕೋದು. ಆದರೆ ಅವ್ರಿಗೆ ಸರಿಯಾಗಿ ಉಟ್ಕೊಳ್ಳೋಕ್ಕೆ ಬರಲ್ಲ. ಆದರೂ ಕಷ್ಟದಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ಮಗ ಆ್ಯಕ್ಚುಲಿ ನಿದ್ದೆ ಮಾಡೋ ಟೈಮು. ಇದೇನು ಪೂಜೆ ಒಂದು 10 ನಿಮಿಷ ಲೇಟ್ ಆಗ್ತಾ ಇದೆ. ಪರವಾಗಿಲ್ಲ. ಅಂದರೆ ಹೂವು ಹಣ್ಣು ತೊಗೊಂಡ್ರಕ್ಕೆ ಹೋಗಿದ್ದಾರೆ ಇವರು. ಮಾಡಿ ನನ್ನ ಮಗ ವಿಡಿಯೋದಲ್ಲಿ ಅಷ್ಟೇ ದಪ್ಪ ಕಾಣಿಸ್ತಾನೆ. ಇಷ್ಟು ದಪ್ಪ ಇಲ್ಲ, ಸಣ್ಣ ಇದೆ. ಸಿಕ್ತವರೆಲ್ಲ ಹಾಗೆ ಹೇಳ್ತಿರೋದು, ವಿಡಿಯೋದಲ್ಲಿ ದಪ್ಪ ಗುಂಡ್ಗುಂಡು ಕಾಣಿಸ್ತಾನೆ, ಇಲ್ಲಿ ನೋಡಿದ್ರೆ ಸಣ್ಣ ಇದ್ದಾನೆ ಅಂತ. ನಾವೀಗ ಶಂಕರ ಮಠಕ್ಕೆ ಬಂದು, ಅಂದರೆ ಸ್ಮಾರ್ಟ್ ಬಜಾರ್ ಇದೆಯಲ್ಲ ಅದರ ಅಪೋಸಿಟೇ ಇದೆ. ನಾನು ಮೊದಲು ಒಂದು ಸರಿ ಬಂದು ಹೋಗಿದ್ದೆ, ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಬಂದು ಹೋಗಿದ್ದೆ. ಅನ್ನಪ್ರಾಸನ ಮಾಡಿಸ್ಬೇಕು ನನ್ನ ಮಗನಿಗೆ ಅಂತ ಏನೋ ನಾನು ಮುಂಚೆಯಿಂದ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ಮಗಳಿಗೂ ಕೂಡ ಮಾಡಿಸಿರಲಿಲ್ಲ. ಆದರೆ ಡಾಕ್ಟ್ರ್ ಹೇಳಿರ್ತಾರಲ್ವ 6 ತಿಂಗಳವರೆಗೂ ಏನೂ ಕೊಡಬೇಡಿ ಅಂತ. ಸೊ ಹಾಗಾಗಿ 6 ತಿಂಗಳು ಆಗೋದನ್ನೇ ಕಾಯ್ತಾ ಇದ್ದೆ. 7 ಮಂತ್ಸಿಗೆ ಬಿದ್ಮೇಲೆ ಊಟ ಮಾಡಿಸೋಣ ಅಂತಿದ್ದೆ. ಅಷ್ಟರೊಳಗೆ ನನ್ನ ಫ್ರೆಂಡ್ ಹೇಳಿದ್ಲು ಶಂಕರ ಮಠಕ್ಕೆ ಹೋಗು, ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೇನು ಹೇಳಿದಾಳಲ್ಲ, ಇನ್ನೇನು ಹೇಗಿದ್ರು ಮಾಡಿಸ್ತೀನಿ, ಒಂದ್ಸರಿ ಕೇಳ್ಬಿಟ್ಟು ಮಾಡಿಸ್ಕೊಂಬಿಟ್ಟು ಆಮೇಲೆ ಊಟ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಹೇಳಿದರು ಗಂಡು ಮಕ್ಕಳಿಗಾದರೆ 7 ತಿಂಗಳಲ್ಲಿ ಮಾಡಬಾರ್ದು, ಅಲ್ಲ 9 ತಿಂಗಳಲ್ಲಿ ಮಾಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ 7 ತಿಂಗಳು ದಾಟಲಿ ಅಂತ ಕಾಯ್ತಾ ಇದ್ದೆ. ಇವತ್ತಿಗೆ ನನ್ನ ಮಗನಿಗೆ 8 ತಿಂಗಳು ತುಂಬಿದೆ. ಸೊ ಹಾಗಾಗಿ ಇವತ್ತು ಅನ್ನಪ್ರಾಸನ ಮಾಡಿಸ್ತಾ ಇರೋದು. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮಗನಿಗೆ ಎಷ್ಟು ತಿಂಗಳು ಅಂತ. ನನ್ನ ಮಗನಿಗೆ 8 ತಿಂಗಳು. ಇವಾಗ 8 ತಿಂಗಳು ಆದರೂ ಕೂಡ ಅವನು ತೆವಳ್ತಾ ಇಲ್ಲ, ಕೂತ್ಕೊಳ್ತಾ ಇಲ್ಲ, ನನ್ನ ಸೊಂಟ ಬಿಟ್ಟು ಕೆಳಗೆ ಇಳಿತಾ ಇಲ್ಲ. ಅವನು ಮಂಡಿನೂ ಕೂಡ ಇನ್ನೂ ಆಗ್ತಾ ಇಲ್ಲ. ಕೆಲವರು ಹೇಳ್ತಾರೆ ಗಂಡು ಮಕ್ಕಳು ಸ್ವಲ್ಪ ಸ್ಲೋನೇ ಹೆಣ್ಮಕ್ಳಿಗಿಂತ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಅದು. ಬಟ್ ನನ್ನ ಮಗಳು ಕೂಡ ಅವಳನ್ನು ನಾನು ಕೆಳಗಡೆ ಇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳು ಕೂಡ ವಾಕ್ ಮಾಡಿದ್ದು ಲೇಟೇನೆ, 1 ವರ್ಷಕ್ಕೇ. ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ದೇವಸ್ಥಾನ ತುಂಬಾ ಕ್ಲೀನಾಗಿದೆ. ಒಂದೇ ಒಂದು ಹೆಜ್ಜೆ ಗುರ್ತಿರಲಿಲ್ಲ. ನಿನ್ನೆ ಬಂದಾಗಲೂ ಇಷ್ಟೇ ಕ್ಲೀನಾಗಿತ್ತು, ಇವಾಗಲೂ ಕೂಡ ಅಷ್ಟೇ ಕ್ಲೀನಾಗಿದೆ. ನಂಗೆ ಅದೇ ಖುಷಿಯಾಗಿ ಹೋಗ್ಬಿಟ್ಟಿದೆ ನಿನ್ನೆಯಿಂದ. ಆ್ಯಕ್ಚುಲಿ ಇವತ್ತು ಇಲ್ಲಿಗೆ ನನ್ನ ದೇವರೇ ಕರೆಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಒಂದು 4 ವರ್ಷದಿಂದ ನನ್ನ ಮಗಳಿಗೆ ಪ್ಲೇಟ್ಲೆಟ್ಸ್ ಡೌನ್ ಆಗಿತ್ತಲ್ಲ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಮುಖದಲ್ಲಿ ಸ್ವಲ್ಪ ಚೇಂಜ್ ಆಗಿತ್ತು ಬಾಡಿಲೆಲ್ಲ. ಸೊ ಹಾಗಾಗಿ ಡೌಟಲ್ಲಿ ಕರ್ಕೊಬಿಟ್ಟು ಬಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ದು. ಬಟ್ ಅದು ರಿಪೋರ್ಟ್ ಬಂದಾಗ ನನಗಿಂತ ಹೆಚ್ಚಾಗಿ ಡಾಕ್ಟ್ರೇ ಗಾಬರಿಯಾಗಿ ಹೋಗ್ಬಿಟ್ರು. ಸೊ ಆವಾಗ ನಾನು ಹಾಸ್ಪಿಟಲ್ ಮುಂದೆ ನಿಂತ್ಕೊಂಡಾಗ ಈ ದೇವಸ್ಥಾನ ಕಾಣಿಸ್ತಾ, ಅವಾಗ ಒಂದು ಅರ್ಕೆ ಕೊಟ್ಕೊಂಡಿದ್ದೆ, ದೇವರೇ ಹೀಗೆ ಅಂತ ಹೇಳ್ಬಿಟ್ಟು. ಆವತ್ತಿಂದ ಇಲ್ಲಿಗೆ ಬರೋಕ್ಕಾಗಲೇ ಇಲ್ಲ. ಈಗ ಸುತ್ತಿ ಬೆಳೆಸಿ ದೇವ್ರು ನನ್ನ ಇಲ್ಲಿಗೆ ಕರ್ಕೊಬಂದಿದೆ ನೋಡಿ. ಅದೇ ನಾನು ರಾಘವೇಂದ್ರ ಮಠನ ಶಂಕರ ಮಠ ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ಬಂದು ವಿಚಾರಿಸಿದಾಗಲೇ ನನಗೆ ಗೊತ್ತು ಇದು ಶಂಕರ ಮಠ. ಈ ದೇವಸ್ಥಾನ ನೋಡ್ತಿದ್ದಾಗೆ ನನ್ನ ಅರ್ಕೆ ನೆನಪಿಗೆ ಬಂದುಬಿಡ್ತು. ಆವತ್ತಿನ ದಿನಗಳು ಹೆಂಗೆ ನೆನಪು ಮಾಡುತ್ತಲ್ವ ದೇವರು. ಆವತ್ತಿನ ದಿನನ ನನಗೆ ಇವತ್ತಿಗೂ ಮರೆಯೋಕ್ಕಾಗೋದೇ ಇಲ್ಲ. ಒಂದೊಂದು ಕ್ಷಣ ಅಲ್ಲಿ 15 ದಿನ ಹೇಗಿದ್ದು ಅಂದರೆ ನಾವು ಹೇಳಿದ್ರೂ ಗೊತ್ತಾಗಲ್ಲ ಆ ಪರಿಸ್ಥಿತಿಲಿದ್ದು. ಬೆಂಗಳೂರು ರಾಮಯ್ಯ ಹಾಸ್ಪಿಟಲಲ್ಲಿ ನನ್ನ ಮಗಳನ್ನ ಅಡ್ಮಿಟ್ ಮಾಡಿದ್ದು ನಾವು. ನೀವು ಯಾವುದೇ ಪೂಜೆ ಇದ್ರೂ ಮಾಡಿಸ್ಬೋದು ಅನ್ಸುತ್ತೆ. ಅನ್ನಪ್ರಾಸನಕ್ಕೆ ಏನೇನು ತಗೋಬರಕ್ಕೆ ಹೇಳಿದ್ರು ಅಂದರೆ ಬೆಲ್ಲ 2 ಅಚ್ಚು, 3 ಕಾಯಿ ಮತ್ತು 5 ಥರದ ಹಣ್ಣು, ತುಪ್ಪ ಮತ್ತು ಜೇನುತುಪ್ಪ 3 kg ಅಕ್ಕಿ, ಅರ್ಧ ಲೀಟ್ರ್ ಹಾಲು, ಮೊಸರು, ಹೂವು, ಹಾಗೆ 2 ಕೊಬ್ಬರಿ ಮತ್ತು ಬೆಳ್ಳಿ ಸ್ಪೂನು, ಬೆಳ್ಳಿ ಬೌಲ್ ತೊಗೊಂಡ್ಬಿಟ್ಟು ಬರೋಕೆ ಹೇಳಿದ್ರು. ಮತ್ತು ಕಡ್ಡಾಯವಾಗಿ ನಾವು ಸ್ಯಾರಿ ಹಾಕ್ಕೊಂಡು ಬರಬೇಕು. ಹಾಗೆ ಪಾಪದ ತಂದೆ ಶಲ್ಯ ಮತ್ತು ಪಂಚೆ ಹಾಕಬೇಕು ಅಂತ ಹೇಳಿದರು. ಹಾಗೆ ಅನ್ನಪ್ರಾಸನ ಮಾಡ್ಸೋಕ್ಕೆ 300 ರೂಪೀಸ್ ಕಟ್ಟಿಸ್ಕೊಂಡ್ರು ಅಷ್ಟೇ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ನಮ್ಮ ಹಾಸನ ಸೈಡ್ ಅವರು ಅನ್ನಪ್ರಾಸನ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಅಂದ್ಕೊಳ್ತಾ ಇರ್ತೀರ. ಸೊ ಅವ್ರಿಗೆ ಯೂಸ್ ಆಗ್ಬೋದೇನೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಕೆಲವರು ನಮ್ಮ ಹಾಸನವರು ಏನಾದರೂ ಅನ್ನಪ್ರಾಸನ ಮಾಡಿಸ್ಬೇಕು ಅಂತಿದ್ರೆ, ಬೇರೆ ಪೂಜೆ ಮಾಡಿಸ್ಬೇಕು ಅಂತಿದ್ರೆ ಶಂಕರ ಮಠಕ್ಕೆ ಹೋಗಿ ಕೇಳಿ, ಗೊತ್ತಾಗುತ್ತೆ. ಅವರು ನೀಟಾಗಿ ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಮಕ್ಕಳಿಗೆ ಏನಾದರೂ ಅನ್ನಪ್ರಾಸನ ಮಾಡಿಸ್ಬೇಕು ಅಂದರೆ, ನಾಮಕರಣ ಮಾಡಬೇಕು ಅಂದರೆ, ಇಲ್ಲಾಂದರೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಮುಂಚೆನೇ ಒಂದು 15 ದಿನ ಮುಂಚೆನೇ ಕೇಳಿ. ಯಾಕಂದರೆ ನೋಡಿ, ನಾನು ಅನ್ನಪ್ರಾಸನ ಮಾಡಿಸೋಣ ಅಂತ ಅಂದ್ಕೊಂಡಾಗ ಆಗಲಿಲ್ಲ. 7ನೇ ತಿಂಗಳಲ್ಲಿ ಮಾಡಿಸ್ಬಾರ್ದು ಅಂತ ಬಂದುಬಿಡ್ತು. ಸೊ ಹಾಗಾಗಿ 1 ತಿಂಗಳು ನನ್ನ ಮಗನಿಗೆ ಫುಡ್ ಕೊಡೋದೆಲ್ಲ ಲೇಟ್ ಆಗಿಬಿಡ್ತು.
ಸೊ ಹಾಗಾಗಿ ನೀವು ಮುಂಚೆನೇ ಕೇಳ್ಕೊಂಡು ಎಲ್ಲ ರೆಡಿ ಆದರೆ ಬೆಟರು. ನೋಡಿ, ನಾವು ಮಕ್ಳಿಗೆ ಆಟ ಸಾಮಾನು ಕೊಟ್ಟಿದ ತಕ್ಷಣ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಅದರಲ್ಲಿ ಎಷ್ಟು ಧೂಳು ಆ ಕ್ರಿಮಿಕೀಟಗಳಿರುತ್ತೋ ಗೊತ್ತಿಲ್ಲ. ನಾನು ಅದಕ್ಕೆ ಆಟ ಸಾಮಾನು ಕೊಡೋಕ್ಕೂ ಮುಂಚೆ ಈ ಲವ್ಲಾಪ್ ಅವ್ರದ್ದು ಈ ಲಿಕ್ವಿಡ್ ಕ್ಲೀನ್ಸರ್ನಿಂದ ವಾಶ್ ಮಾಡಿ ಕೊಟ್ಬಿಡ್ತೀನಿ. ಈ ಪ್ರಾಡಕ್ಟ್ನ ಫುಡ್ ಗ್ರೇಡ್ ಇಂಗ್ರೀಡಿಯೆಂಟ್ಸ್ ಇಂದ ತಯಾರು ಮಾಡಿರ್ತಾರೆ, ಹಾಗೆ ನಾನ್ ಟಾಕ್ಸಿಕ್ ಕೂಡ ಹೌದು. ಇದನ್ನ ನ್ಯಾಚುರಲ್ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಿರ್ತಾರೆ. ಇದನ್ನ ಈ ತರ ಬ್ರಷ್ಗೆ ಹಾಕಿ ಉಜ್ಜಿ ತೊಳೆದ್ರೆ ಆಯ್ತು ಅಷ್ಟೇನೆ. ಹಾಗೆ ಹಣ್ಣು ತರಕಾರಿ ಆದ್ರೂ ಅಷ್ಟೇನೆ, ಒಂದು ಬೌಲಿಗೆ ನೀರು ಹಾಕಿ ಹಾಗೆ ಒಂದು ಕ್ಯಾಪ್ ಲಿಕ್ವಿಡ್ ಹಾಕಿ ಮಿಕ್ಸ್ ಮಾಡಿ ಅದ್ದಿ ತೊಳೆದು ಮತ್ತೆ ನೀರಿಂದ ವಾಶ್ ಮಾಡಿ ಮಕ್ಳಿಗೆ ಕೊಡ್ಬೋದು. ಈ ಪ್ರಾಡಕ್ಟ್ ನಿಮಗೂ ಏನಾದರೂ ಬೇಕು ಅಂದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿ ನೀಟಾಗಿ ಪೂಜೆ ಮಾಡಿಕೊಟ್ರು. ಇವರು ಸ್ವಲ್ಪ ದುಡ್ಡಿಗೆಲ್ಲ ಆಸೆ ಪಡೋದೇ ಇಲ್ಲ. ಅವರು ಪೂಜೆ ಮಾಡುವಾಗ ಅವ್ರ ಮಾತು ವೈಖರಿಲೇ ನನಗೆ ಗೊತ್ತಾಗ್ಬಿಡ್ತು. ಇದು ನನ್ನ ಅನುಭವ, ಹಾಗಾಗಿ ಅದನ್ನು ಹೇಳ್ತಿರೋದು. ಬೇರೆಯವ್ರ ಹತ್ರ ಎಲ್ಲ ಹೇಗೋ ಏನೋ ಗೊತ್ತಿಲ್ಲ ನನಗೆ. ಮತ್ತು ನನಗೂ ಗೊತ್ತಿರಲಿಲ್ಲ ಹೆಣ್ಮಕ್ಳಿಗೆ ಈ ಏಜಲ್ಲಿ ಮಾಡಿಸ್ಬಾರ್ದು, ಗಂಡು ಮಕ್ಕಳಿಗೆ ಈ ಏಜಲ್ಲಿ ಮಾಡಿಸ್ಬೇಕು ಅಂತ ನಂಗೆ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. ಅವ್ರಿಗೆ ಫೋನ್ ಮಾಡಿದಾಗ ಅವರೇ ಪಾಪ ಹೇಳಿದರು. ಬಟ್ ಅವ್ರ ಫೋನ್ ನಂಬರ್ ಕೊಡ್ಬೋದೋ ಇಲ್ವೋ ಕೇಳ್ಕೊಂಬರಲಿಲ್ಲ, ಹಾಗಾಗಿ ನಾನು ಹಾಕ್ತಾಯಿಲ್ಲ. ನೆಕ್ಸ್ಟ್ ಏನಾದರೂ ಹೋದಾಗ ತಿಳ್ಕೊಂಬಿಟ್ಟು ಬರ್ತೀನಿ. ನನ್ನ ಮಗ ಬೇರೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಅಕ್ಕನೇ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಡ್ತಾ ಇದ್ದಾಳೆ ಅವ್ರುಗಳು ಹೇಳ್ದಾಗೆ. ಹಾಗೆ ಅವರು ನಾನು ಪೂಜೆ ಮಾಡಿಸೋ ಹಿಂದಿನ ದಿನ ಕೇಳಿದೆ, ಅವ್ರು ಹೇಳಿದ್ರಲ್ವ ಏನೇನು ತಗೊಬರ್ಬೇಕು ಬೇಡ ಅಂತ. ಆವಾಗ ಅವರು ಬೆಳ್ಳಿ ಸ್ಪೂನು ಬೆಳ್ಳಿ ಬೌಲ್ ಬೇಕು ಅಂತ ಹೇಳಿದರು. ಇದು ಕಡ್ಡಾಯವಾಗಿ ತಗೊಬರಲೇಬೇಕಾ, ಯಾಕಂದರೆ ಇವತ್ತು ನಾನಿರೋದಿಗೆ ತೊಗೊಂಬಿಟ್ಟು ಬರ್ತೀನಿ. ಈಗ ಪಾಪ ಕೆಲವರು ಅಂದರೆ ಇಲ್ಲಿ ಯಾರ ಹತ್ರ ಆಗಲ್ಲ ಅಂತಲ್ಲ ನಾನು ಹೇಳ್ತಿರೋದು, ಅಂದರೆ ಪೂಜೆಗೆ ಬೆಳ್ಳಿ ಸ್ಪೂನು ಬೆಳ್ಳಿ ಬೌಲೇ ಆಗಬೇಕಾ, ಬೇರೆ ಏನಾದ್ರು ಬೌಲ್ಗಳಾಗಲ್ವ ಅಂತ ಕೇಳಿದೆ. ಆವಾಗ ಹೇಳಿದರು ಬೆಳ್ಳಿ ಅಂಶ ಮಕ್ಕಳಿಗೆ ಹೋದರೆ ತುಂಬಾ ಒಳ್ಳೆಯದು. ನೀವು ಎಷ್ಟು ಬೆಳ್ಳಿ ಸ್ಪೂನು ಬೆಳ್ಳಿ ಬಟ್ಲಲ್ಲಿ ಊಟ ಮಾಡಿಸ್ತೀರೋ ಅಷ್ಟೇ ಒಳ್ಳೆಯದು, ಬೇಕಾದ್ರೆ ಆದರೆ ಚಿನ್ನದ್ದೇ ಮಾಡಿಸ್ಕೊಂಬಿಡಿ ಅಂತ ಹೇಳಿದರು. ಅಂದರೆ ನಾನು ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಸ್ಪೂನ್ ಯೂಸ್ ಮಾಡಬಾರ್ದು ಅಂತ ಅವರೇ ಹೇಳ್ತಾರಲ್ವ. ಸೊ ಹಾಗಾಗಿ ಪ್ಲಾಸ್ಟಿಕ್ಕು ಅಂಥ ಐಟಮ್ಸ್ ಬೇಡ, ಬಟ್ ಬೆಳ್ಳಿ ಅಂಶ ಮಕ್ಕಳಿಗೆ ಹೋದರೆ ತುಂಬಾ ಒಳ್ಳೆಯದು. ಹಾಗಾಗಿ ಆ ಥರ ಹೇಳ್ತಿರೋದು. ನಾನು ಹೇಳೋ ಅಂಥದ್ದು ಹೇಳ್ತೀನಿ, ನಿಮ್ಮ ಕೈಲಿ ಏನಾಗುತ್ತೆ ಅದು ತೊಗೊಬಿಟ್ಟು ಬನ್ನಿ, ಅದರಲ್ಲೇ ಪೂಜೆ ಮಾಡ್ಕೊಡ್ತೀನಿ, ಹಾಗೇನಿಲ್ಲ ಅಂತ ಹೇಳಿದರು. ಹಾಗೆ ನಮ್ಮ ಅಕ್ಕ ಲಾಸ್ಟ್ ಅವಳದು ರೀಲಲ್ಲಿ ಹೇಳಿದ್ಲು, ಭಕ್ತಾದಿಗಳೊಬ್ಬರು ಬಂದಾಗ ಅವರು ಮಗಳು 3 ವರ್ಷದ ಮಗು, ಅಷ್ಟು ಓದೋಕ್ಕೆ ಗಮನ ಕೊಡಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ಅವಾಗ ನಾವು ಅಲ್ಲೇ ನಿಂತಿದ್ದು ಕೇಳ್ಕೊಂಡ್ರು, ಈಗ ನೀವು ಪೂಜೆ ಏನೇ ಮಾಡಿಸಿದ್ರು ನೀವು ದುಡ್ಡು ಖರ್ಚು ಮಾಡ್ತೀರಾ, ನೀವು ಹೋಮ ಮಾಡಿಕೊಡಿ ಅಂತೀರ. ನಾನೇನು ಹೋಮ ಮಾಡಿಕೊಡ್ತೀನಿ, ನನಗೆ ದುಡ್ಡಾಗುತ್ತೆ, ಬಟ್ ನಿಮ್ಮ ಮಗುಗೆ ವಿದ್ಯೆ ಬರುತ್ತೆ ಅಂತ ನಾನು ಹೇಳಲ್ಲ, ಗ್ಯಾರಂಟಿ ಕೊಡಲ್ಲ. ಅದು ನಿಮ್ಮಗಳಿಗೆ ಮಕ್ಕಳ ಜೊತೆ ಆದಷ್ಟು ಪೇರೆಂಟ್ಸು ಟೈಮ್ ಸ್ಪೆಂಡ್ ಮಾಡಬೇಕು. ನಿಮ್ಮಿಂದನೇ ಕಲಿಯೋಂಥದ್ದು ಮಕ್ಕಳು ತುಂಬ ಇರುತ್ತೆ. ನಾವು ಪೂಜೆ ಮಾಡಿದ ತಕ್ಷಣ ಮಕ್ಕಳಿಗೆ ವಿದ್ಯೆ ಹತ್ತುತ್ತೆ ಅಂತ ನಾನು ಹೇಳಲ್ಲ. ಸೊ ಹಾಗಾಗಿ ನೀವು ಹೆಚ್ಚಾಗಿ ಗಮನ ಕೊಡಿ. ಇದ್ರ ಮೇಲೆ ನೀವು ಹೋಮ ಮಾಡಿಸ್ತೀನಿ, ಅದು ಮಾಡಿಸ್ಕೊಳ್ತೀನಿ, ಇದು ಮಾಡಿಸ್ತೀನಿ ಅಂದರೆ ನೀವು ದುಡ್ಡು ಕೊಡ್ತೀರಾ, ನಾನು ಮಾಡಿಕೊಡ್ತೀನಿ, ಹಾಗೇನಿಲ್ಲ. ಆದರೆ ನಾನು ಹೇಳೋದು ಬೇಡ ಅಂತ ಅಷ್ಟೇ, ಇನ್ನು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಕಳಿಸಿದ್ರು ಪಾಪ. ಅದು ನಂಗೆ ತುಂಬ ಖುಷಿ ಆಯಿತು. ಇನ್ನೂ ತುಂಬ ಚೆನ್ನಾಗೆಲ್ಲ ಹೇಳಿದರು. ಈಗ ನಮಗೆ ಏನೇನು ಪೂಜೆ ಮಾಡಿಕೊಡ್ತಾ ಇದ್ದಾರೆ ಅದರದ್ದು ಮಹತ್ವ ಎಲ್ಲ ಹೇಳಿದರು. ಒಂದೊಂದು ಲೈನ್ ಅವ್ರು ಹೇಳ್ತಾ ಹೋದಂಗೆ ಅದ್ರ ಮಹತ್ವನ ನಮಗೆ ತಿಳಿಸ್ತಾ ಹೋದರು. ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ನಾನು ತುಂಬ ಇಂಟ್ರೆಸ್ಟಲ್ಲೇ ಕೇಳ್ತಾ ಇದ್ದೆ. ಅಂದರೆ ದೇವ್ರನ್ನ ಹೇಗೆ ಫಸ್ಟು ನಾವು ಮಾಡ್ಕೊಳ್ಳೋದು, ದೇವರಿಗೆ ಹೇಗೆ ನಾವು ಕಳಿಸ್ಕೊಡೋದು ದೇವ್ರನ್ನ ಅಂತ ಎಲ್ಲ ಹೇಳ್ತಿದ್ರು. ನನಗೂ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತಿತ್ತು. ಅವ್ರು ಹೇಳೋದೆಲ್ಲ ಹೌದಲ್ವಾ, ಸರಿ ಅಂತ ಅನ್ನಿಸ್ತಿತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದೇ ಆಸಕ್ತಿಯಿಂದ ಇಂಟ್ರೆಸ್ಟಲ್ಲಿ ನಾನು ಕೂಡ ಕೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಪೂಜೆ ಮುಗಿಸ್ಕೊಟ್ರು. ಏನು ಅರ್ಧ ಮುಕ್ಕಾಲು ಗಂಟೆ ಆಯಿತು ಅನಿಸುತ್ತೆ. 11:30ಗೆ ಕ್ಲೋಸ್ ಮಾಡ್ತಾರೆ ಅಂತ ಅನಿಸುತ್ತೆ. ನೀವೇನೇ ಕೇಳ್ಕೊಳ್ಳೋದಿದ್ರು ಸಂಜೆ 6 ಗಂಟೆ ಮೇಲೆ ಅಥವಾ ಬೆಳಗ್ಗೆ 8:15 ಮೇಲೆ ಬಂದರೆ ಸಿಗ್ತಾರೆ, ಕೇಳ್ಕೊಬೋದು ಇವ್ರನ್ನ. ಹಾಗೆ ಅಲ್ಲಿ ನಮಗೆ ಕಾಯೆಲ್ಲ ಇಡಿಸಿ ಪೂಜೆ ಮಾಡಿಸ್ತಾ ಇದ್ದಾರಲ್ಲ, ಅಲ್ಲಿ ನೀವು ಸ್ವಲ್ಪ ಅಮೌಂಟ್ ಇಡಬೇಕಾಗುತ್ತೆ. ಅಂದರೆ ಇಷ್ಟಿಷ್ಟೇ ಅಂತಲ್ಲ, ಅದಕ್ಕೇನು ಹೇಳ್ತಾರೋ ಗೊತ್ತಿಲ್ಲ, ಒಂದು 50 ರೂಪಾಯಿ 100 ರೂಪಾಯಿ ಈ ಥರ ಇಡ್ಬೋದು. ನಿಮ್ಮ ಅನುಕೂಲ, ನಿಮ್ಮ ಖುಷಿಗೆ ನೀವು ಇಡ್ಬೋದು ಅಷ್ಟೇ. ಹಾಗೆ ಪಾಪಗೂ ಏನಾದರೂ ಹೆಸರಿಡೋದಿದ್ರೆ, ಈಗ ಹಾಸ್ಪಿಟಲಿಂದ ಬಂದು ನಾವು ಸೂತ್ಕ ತೆಗೆಸ್ಕೊಳ್ತೀವಲ್ಲ, ಆ ಟೈಮಲ್ಲಿ 11 ದಿನದ ಒಳಗೆ ಮಕ್ಕಳಿಗೆ ಹೆಸರಿಟ್ಟರೆ ಒಳ್ಳೆಯದು ಅಂತಲೂ ಹೇಳಿದರು. ಹಾಗೆ ನೀವೇನಾದರೂ ಹೆಸರಿಡಬೇಕು ಅಂತಿದ್ರೆ ಆ ಟೈಮ್ ಒಳಗೆ ನೋಡಿ ಕೇಳಿ ಮಾಡಿ ಇಟ್ಕೊಬಿಡಿ. ಕೆಲವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ನಾನು ಅವ್ರು ಹೇಳಿದ್ದನ್ನು ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ದಪ್ಪಾಗಿ ಹೇಳ್ತಾ ಇದ್ದೀನಿ. ಬಟ್ ಅವ್ರು ತುಂಬ ಚೆನ್ನಾಗಿ ಅದೇನೇನು ಪೂಜೆ ಮಾಡಿದ್ರು ಅದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಅಂದರೆ ಅವ್ರು ತುಂಬ ಹೇಳಿದರು, ಬಟ್ ಇದ್ರ ಅವಶ್ಯಕತೆ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳ್ತೀವಿ, ಆ ಸಾಲಿನ ಅರ್ಥ ತಿಳಿಸ್ತೀನಿ ಅಂತ ಹೇಳಿದರು. ನಮಗೆ ಬೇಕಾಗಿರೋದು ಅಷ್ಟೇ ಅಲ್ವಾ. ಈಗ ಅವ್ರಂಗೆ ನಾವು ಫುಲ್ ಕಲ್ತ್ಕೊಂಡ್ಬಿಟ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ. ಅವರು ಪುರೋಹಿತರು, ನಮಗೆ ಅದರ ಅವಶ್ಯಕತೆ ಇರಲ್ಲಲ್ವ. ನಮಗೆ ಎಷ್ಟು ಬೇಕು ಪಾಪ ಅಷ್ಟಷ್ಟೇ ಕ್ಲೀನಾಗಿ ಬಿಡಿಸಿ ಹೇಳಿದರು. ಅದು ಚೆನ್ನಾಗಿತ್ತು ಕೇಳೋಕ್ಕೆ. ನಿಮಗೂ ಅಷ್ಟು ಅವ್ರವ್ರು ಪೂಜೆ ಮಾಡೋದಿನ ಅವೆಲ್ಲ ಇಂಟ್ರೆಸ್ಟ್ ಬರುತ್ತೆ. ಈಗ ನಾವು ಪೂಜೆ ಮಾಡಿದ್ದು ನಿಮಗೆ ಹೇಳಿದರೆ ಆ ಇಂಟ್ರೆಸ್ಟ್ ಇರಲ್ಲ. ನಾನು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಹೇಳಕ್ಕೆ ಹೋಗ್ತಾ ಇಲ್ಲ. ನನಗೆ ಎಷ್ಟು ಖುಷಿ ಸಿಕ್ತು, ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ಲೀನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟು ನಮ್ಮ ಅಕ್ಕ ಭಾವನು ಕೂಡ ಬಂದಿದ್ದರು. ಹಾಗೆ ಇದು ಶಂಕರ್ ಮಠ
ರಾಘವೇಂದ್ರ ಮಠ ಅಲ್ಲ, ಕನ್ಫ್ಯೂಸ್ ಆಗಿಬಿಟ್ಟು ನಂತರ ನಾನು ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ 8:00ವರೆಗೆ ಹೋಗಿದ್ವಲ್ಲ, ಸೊ ಹಾಗಾಗಿ ತಿಂಡಿ ಮಾಡೋಣ, ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಬಂದು. ಬಟ್ ನಮ್ಮನೆಯವರಿಗೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಎಲ್ಲ ಆಗಬೇಕು, ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ತಿಂಡಿ ಎಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದು. ಆದರೂ ಒಂದು 10 ನಿಮಿಷ 1/4 ಗಂಟೆ ಲೇಟ್ ಆಗಿತ್ತು ಅಷ್ಟೇ. ಬಟ್ ನಾವೆಲ್ಲಿ ಜಗಳ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಅಕ್ಕ ತಿಂಡಿ ತಿಂದಿಲ್ದಲ್ಲೇ ಹಾಗೆ ಬಂದುಬಿಟ್ಟಿದ್ಲ. ಆಗೋದ್ರು ಪೂಜೆ ಎಲ್ಲ ಮುಗಿಯೋದ್ರೊಳಗೆ ಸ್ವಲ್ಪ ಇವತ್ತು ತಡ ಆಯಿತು. ಅಂದರೆ ನಮ್ಮ ಪೂಜೆ ತಡ ಆಗಲಿಲ್ಲ, ಅಲ್ಲಿ ದೇವಸ್ಥಾನದ ಪೂಜೆನೇ ತಡ ಆಯ್ತಂತೆ. ಯಾಕಂದರೆ ದಿನ ಬರೋ ಪುರೋಹಿತರಲ್ಲಿ ಒಬ್ರು ಬಂದಿರಲಿಲ್ಲ, ಸೊ ಹಾಗಾಗಿ ಲೇಟ್ ಆಯಿತು ಅಷ್ಟೇ. ನಾನು ಇವತ್ತು ನನ್ನ ಮಗನಿಗೆ ಅನ್ನಪ್ರಸನ್ನ ಮಾಡಿಸಿದ್ವಲ್ಲ, ಇವತ್ತು ಸ್ವಲ್ಪ ಹೋಟೆಲ್ಗಳಿಗೆಲ್ಲ ಹೋದಾಗ ಇನ್ನು ಸ್ವಲ್ಪ ಅನ್ನದ ಐಟಮ್ಸ್ ಎಲ್ಲ ಮಗನಿಗೆ ಬಾಯಿಗೆ ಕೊಡ್ಬೋದು. ಅವನು ಚಪ್ಪರಿಸ್ತಾ ಇರ್ತಾನೆ, ಏನು ಕೊಟ್ಟರು ಪಾಪ ಏನೋ ಆಸೆಯಲ್ಲಿದೆ. ಹಾಗೆ ಇವತ್ತು ನಮ್ಮ ಹಾಸನದ ಪಾರಿಜಾತ ಹೋಟೆಲ್ಗೆ ಬಂದಿದ್ದು, ಅಂದರೆ ಮಲೆನಾಡು ಆಪೋಸಿಟ್ ಇದೆಯಲ್ಲ ಅಲ್ಲಿಗೆ. ಅಂದರೆ ಇಲ್ಲಿಗೆ ಯಾವಾಗಲೂ ಸ್ವಲ್ಪ ಅಲ್ಲಿ ಓಡಾಡುವಾಗ ಜಾಸ್ತಿ ಇಲ್ಲಿ ಬರ್ತಾ ಇರ್ತೀವಿ. ಫುಡ್ ಎಲ್ಲ ಚೆನ್ನಾಗಿರುತ್ತೆ. ಇವತ್ತು ಪೊಂಗಲ್ಲು ಮತ್ತು ಇಡ್ಲಿ, ಮಸಾಲೆ ಇಡ್ಲಿ, ವಡೆ ಎಲ್ಲ ತೊಗೊಂಡಿದ್ದು. ನನಗೆ ಪೊಂಗಲ್ ತುಂಬಾ ಇಷ್ಟ ಆಯಿತು. ನಮ್ಮ ಅಕ್ಕಂಗೆ ಪೊಂಗಲ್ ಇಷ್ಟನೇ ಆಗಲಿಲ್ಲ ಇವತ್ತು, ಅವಳಿಗೆ ಇಡ್ಲಿ ಇಷ್ಟ ಆಯ್ತಂತೆ. ಸೊ ಹಾಗಾಗಿ ನಾನು ಪೊಂಗಲ್ ತಿನ್ಕೊಂಡೆ, ಅವಳು ಇಡ್ಲಿ ತಿನ್ಕೊಂಡ್ಳು. ಹಾಗೆ ಪಕೋಡ ಕೇಳಿದಲ್ವ, ಸೊ ಪಕೋಡ ಕೂಡ ಬಂತು. ನನಗೆ ಪಕೋಡ ತುಂಬಾ ಇಷ್ಟ ಆಯಿತು, ಆದರೆ ಸ್ವಲ್ಪ ತಣ್ಣಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ನಾವು ಬಂದಿದ್ದೆ ಎಡವಟ್ಟು ಟೈಮು, ಈಗಚ್ಚೆ ತಿಂಡಿ ಟೈಮು ಅಲ್ಲ, ಈಗಚ್ಚೆ ಊಟ ಟೈಮು ಅಲ್ಲ, ಸ್ನ್ಯಾಕ್ಸ್ ಟೈಮು ಅಲ್ಲ, ಆ ಟೈಮಲ್ಲಿ ಬಂದು. ಸೊ ಅದಕ್ಕೆ ತಕ್ಕನಾಗಿ ಇದೆ ಅಂತಲೇ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮತ್ತೆ ಚಿಕ್ಕ ಪುಟ್ಟ ಕೆಲಸ ಇತ್ತು, ಅಲ್ಲಿಗೆ ಹೊರಟು. ನಮ್ಮನೆಯವರು ಸ್ವಲ್ಪ ಮಕ್ಕಳಿಗೆ ಜ್ಯೂಸ್ ಕೊಡೋ ರೀತಿ ನನಗೇನೋ ಒಂಥರ ಚಂದ. ಅದು ಯಾವ ಥರ ಕೊಡ್ತಾರೋ ಗೊತ್ತಿಲ್ಲ, ಹಿಂದೆಯಿಂದ ಪ್ರೆಸ್ ಮಾಡಿ ಇಟ್ಕೊಳ್ತಾರೆ ಸ್ಟ್ರಾನ, ಮುಂದೆ ಪಾಪು ಬಾಯಿಗೆ ಹೋಗಕ್ಕೆ ಕೊಡ್ತಾರೆ. ನನ್ನ ಮಕ್ಳಿಗೂ ಅವ್ರು ಇದೇ ಥರ ಮಾಡೋರು, ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ತುಂಬ್ಕೊಳ್ತಾರೆ ನೋಡಿ, ಹಂಗೆ ತುಂಬ್ಕೊಳ್ತಾರೆ, ಪಾಪು ಬಾಯಿಗೆ ಕೊಡೋದು, ಮಕ್ಳು ಬಾಯಿಗೆ. ಏನೋ ಒಂಥರ ಚೆನ್ನಾಗಿರುತ್ತೆ ಮಕ್ಳಿಗೆ ಜ್ಯೂಸ್ ಕುಡ್ಸೋಕ್ಕೆ. ಆದರೆ ನನ್ನ ಮಗ ವೀಡಿಯೋದಲ್ಲಿ ನೋಡೋವಷ್ಟು ದಪ್ಪ ಇಲ್ಲ. ಅವನಿಗೆ ಎಷ್ಟು kg ಇದೇನೋ, ಅವನಿಗೆ ಇನ್ನೂ ವೆಯ್ಟ್ ನೋಡಿಲ್ಲ. ನೆಕ್ಸ್ಟ್ ಏನಾರು ವ್ಯಾಕ್ಸಿನೇಷನ್ ಕೊಡ್ಸೋದಿನ ಹೋಗಿ ನೋಡ್ಕೊಬಿಟ್ಟು ಬರಬೇಕು. ಹಾಗೆ ಸ್ವಲ್ಪ ಗೋಲ್ಡ್ ಶಾಪಲ್ಲಿ ಕೆಲಸ ಐತೆ ಅಂತ ಹೇಳಿಬಿಟ್ಟು ವಿಸಿಟ್ ಮಾಡಿದ್ದೆ ನಮ್ಮ ವಾಸವಿಗೆ. ಈ 3 ಚೈನಿಂದ ಯಾವುದೋ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವತ್ತಾದರೂ ಆಗ್ತಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವಳು ನನ್ನ ಫ್ರೆಂಡು ವಿಂದ್ಯಾ ಅಂತ ಹೇಳಿಬಿಟ್ಟು, ನಾ ಹಾಸ್ಟೆಲ್ ಫ್ರೆಂಡು. ಎಷ್ಟೋ ವರ್ಷ ಆಗಿತ್ತು ಅವಳು ಬೀಗ್ರೂಟಕ್ಕೆ ನಾನು ಹೋಗಿದ್ದು. ಬಟ್ ಅವಳು ಮದುವೆ ಆಗಿ ಈಗ 10ರಿಂದ 12 ವರ್ಷ ಆಯಿತು. ಇವತ್ತು ಮೀಟ್ ಆಗ್ತಾಯಿದ್ದೀವಿ. ಫೋನು ಕಾಂಟ್ಯಾಕ್ಟ್ ಕಡಿಮೆನೇ, ನಮಗೆ ಮೆಸೇಜ್ ಅಷ್ಟೇ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ವಿಂದ್ಯಾ, ಲವ್ ಯು ಸೋ ಮಚ್. ಹಾಸ್ಟೆಲಲ್ಲಿದ್ದಾಗ ತುಂಬ ಎಂಜಾಯ್ ಮಾಡಿದ್ವಿ. ಅವಳಿಗೆ ನಾನು ಬೈಯೋದು ಅಂದರೆ ತುಂಬ ಇಷ್ಟ. ನೀನು ನ್ಯಾಲಿ ಸೇದೆ, ನೀನು ಬಾಯಿ ಮುಣ್ಣಾಕ ಅಂತ ಇದ್ದೆ. ಅವಳು ಅದನ್ನು ಕೇಳಿ ಬೈಸ್ಕೊಳ್ತಿದ್ಲು. ಚೆನ್ನಾಗಿತ್ತು. ಹಾಗೆ ಇನ್ನು ಬ್ಲೌಸ್ ಸ್ಟಿಚ್ ಕೊಡಬೇಕಾಗಿತ್ತು, ತುಂಬ ದಿನ ಆಗಿತ್ತು ಈ ಸ್ಯಾರಿ ಅದು ಬಿಟ್ಟರೆ. ಸೊ ಹಾಗಾಗಿ ಕೊಡ್ತಾರೆ, ನಂಗೆ ಮುಖ ನೋಡಿದ ತಕ್ಷಣ ಸಮಾಧಾನ ಆಗುತ್ತೆ. ಏನು ಗೊತ್ತಿಲ್ಲ. ಹಾಗೆ ಪಕ್ಕದಲ್ಲಿ ನಮ್ಮ ಆಂಟಿ ಹತ್ರನೇ ಹೋಗಿ ಪಾನಿಪುರಿ ಎಲ್ಲ ಇಟ್ಕೊಂಡಿದ್ವಲ್ಲ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಆದರೆ ನೀವು ಏನೇ ಕೊಡೋದಿದ್ರು 1 ತಿಂಗಳು ಮುಂಚೆನೇ ಕೊಡಬೇಕು, ಮತ್ತು ಅವಾಗ ಹೋಗ್ತಾ ಕೇಳ್ತಾ ಇರಬೇಕು. ಅಲ್ಲಿ ಪಾನಿಪುರಿ, ಮಸಾಲೆ ಪೂರಿ, ಸುಕ್ಕ ಎಲ್ಲ ತಿನ್ಕೊಂಡು ವೆಯ್ಟ್ ಮಾಡ್ತಿದ್ದು ನಮ್ಮ ಮನೆಯವರಿಗೆ. ಅವ್ರು ಬರೋದು ಸ್ವಲ್ಪ ತಡೆ ಆಯ್ತಲ್ವ, ತಡ ಆಯಿತು. ಸೊ ಹಾಗಾಗಿ ಮಾತಾಡ್ತಾ ಕೂತಿದ್ದು. ಚೆನ್ನಾಗಿತ್ತು ಪಾನಿಪುರಿ, ಮಸಾಲೆ ಪೂರಿ ಎಲ್ಲ. ಅಲ್ಲಿ ಯಾರಾದರೂ ಟ್ರೈ ಮಾಡಿದರೆ ತಿಳಿಸಿ ನಿಮಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಟ್ರೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೋಗಿ ಟ್ರೈ ಮಾಡಿ, ಚೆನ್ನಾಗಿತ್ತು. ಎಲ್ಲ ನಾವು ತಿನ್ಕೊಂಡು ಉಣ್ಕೊಂಡು ಸ್ಯಾರಿ ಬ್ಯಾಗ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದು. ಆ್ಯಕ್ಚುಲಿ ನನಗೆ ಅದು ತುಂಬ ಇಷ್ಟಪಟ್ಟು ತೊಗೊಂಡಿರೋ ಅಂಥ ಸ್ಯಾರಿ. ಆ ಸ್ಯಾರಿ ಕಲರು ಕೂಡ ಅಷ್ಟೇ ಚೆನ್ನಾಗಿದೆ, ರೆಡ್ ಆ್ಯಂಡ್ ಗ್ರೀನು. ವೀಡಿಯೋದಲ್ಲಿ ಹೇಗಿದೆಯೋ ಅದ್ರಷ್ಟು ಚೆನ್ನಾಗಿದೆ. ವೇರ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಹಂಗೆ ಅಂದ್ಕೊಂಡೇ ಬಿಟ್ಟು ಬಂದಿದ್ದೆ. ಅದಕ್ಕೆ 11,500 ಏನೋ ಕೊಟ್ಟಿದ್ದೆ ಅನಿಸುತ್ತೆ. ನೆನಪಾಗಿದ್ದು 2 ಗಂಟೆ ಮೇಲೆ. ಪಾಪ ಮತ್ತೆ ಹೋಗಿ ನೋಡೋ ಹೊತ್ತಿಗೆ ಅಲ್ಲೇ ಇತ್ತು. ನಮ್ಮ ಪುಣ್ಯಕ್ಕೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದು. ಕೃಷ್ಣ ಹೊರಗೆ ಬಿಟ್ಕೊಂಡು ಈ ರುಕ್ಮಿಣಿಯರು ಆಟ ಆಡ್ತಾ ಇದ್ದಾರೆ.